ಬಿಎಸ್ವೈಗೆ ಫೋಕ್ಸೋ ಕೇಸ್ ಸಂಕಷ್ಟವನ್ನ ತಂದೊಡ್ಡಿದೆ. ಇವತ್ತು ಏನಾದರೂ ಜಾಮೀನು ಸಿಗದೆ ಹೋದ್ರೆ ಬಂಧನ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಂದು ಯಡಿಯೂರಪ್ಪ ಪಾಲಿಗೆ ಡಿಸೈಡಿಂಗ್ ಡೇ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಈಗಾಗಲೇ ಅರೆಸ್ಟ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಅರೆಸ್ಟ್ ವಾರೆಂಟ್ ಸಿಗ್ತಾ ಇದ್ದಂತೆ ನಾಪತ್ತೆಯಾಗಿದ್ದಾರೆ ಬಿಎಸ್ವೈ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಸಂಕಷ್ಟ ಎದುರಾಗುತ್ತೆ. ಬಿಎಸ್ವೈಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸಿಐಡಿ ತಂಡ. ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಈ ಹಿಂದೆನೇ ಅವರಿಗೆ ಸೂಚನೆ ಸಿಕ್ಕಿತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಈಗಾಗಲೇ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಅರೆಸ್ಟ್ ವಾರೆಂಟ್ ಸಿಗ್ತಾ ಇದ್ದಂತೆ ಬಿಎಸ್ವೈ ನಾಪತ್ತೆಯಾದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ತನಿಖೆಯನ್ನ ಚುರುಕುಗೊಳಿಸುವ ಮುನ್ನವೇ ಇದೀಗ ಯಡಿಯೂರಪ್ಪ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ, ದೆಹಲಿಗೆ ಹೋದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ BY ರಾಘವೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಕಳೆದ 1.5 ತಿಂಗಳಿನಿಂದ ಎಲ್ಲಿ ಹೋಗಿತ್ತು ಈ ಒಂದು ಕೇಸ್, ರಾಜಕೀಯವಾಗಿಯೂ ಕೂಡ ಮಣಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಘವೇಂದ್ರ. ಇನ್ನು ಯಡಿಯೂರಪ್ಪ ಅವರಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವ ಹಿನ್ನೆಲೆ ಒಂದು ತಂಡ ಈಗಾಗಲೇ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನೇರವಾಗಿ ದೆಹಲಿಗೇನೆ ಹೋಗಿದೆ. ಈ ತಂಡ ಯಡಿಯೂರಪ್ಪ ಅವ್ರನ್ನ ದೆಹಲಿಯಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಅಂತ ಕಾರಣ ಯಡಿಯೂರಪ್ಪ ಅವರು ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ದೆಹಲಿಗೆ ತೆರಳಿರುವಂಥದ್ದು ಈ ತಂಡ. BS ಯಡಿಯೂರಪ್ಪ ಅವರ ಬಂಧನಕ್ಕೆ ಸಿಐಡಿ ಟೀಮ್ ದೆಹಲಿಗೆ ತೆರಳಿದೆ. SP ರಾಘವೇಂದ್ರ ಹೆಗಡೆ, DYSP ಪುನೀತ್ ನೇತೃತ್ವದ ತಂಡ ಇದಾಗಿದೆ. ನಿನ್ನೆ ತಡರಾತ್ರಿ ದೆಹಲಿಗೆ ತಲುಪಿದೆ ಈ ಸಿಐಡಿ ತಂಡ. ದೆಹಲಿಯಲ್ಲಿ ಈಗಾಗಲೇ ಈ ಸಿಐಡಿ ತಂಡ ಹುಡುಕಾಟವನ್ನ ಆರಂಭಿಸಿದೆ. ನೋಡಿ, ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವ ಹಿನ್ನೆಲೆ ಈಗ ಸಿಐಡಿ ತಂಡ ಈ ಮಟ್ಟಿಗೆ ಕಾರ್ಯಪ್ರವೃತ್ತ ಆಗಿದೆ. ಯಡಿಯೂರಪ್ಪ ಅವರನ್ನ ಬಂಧಿಸೋದಕ್ಕೆ ದೆಹಲಿಗೇನೆ ಹೋಗಿದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನೀಲ್ ಧರ್ಮಸ್ಥಳ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಗಮನಿಸ್ತಾ ಇದ್ದೀವಿ ಸಿಐಡಿ ತಂಡ ದೆಹಲಿಗೇನೆ ಹೋಗಿದೆ ಯಡಿಯೂರಪ್ಪ ಅವರ ಅರೆಸ್ಟ್ಗಾಗಿ. ಏನೆಲ್ಲ ಆಗ್ಬೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ ಶ್ರೀಪಾದ್, ನಿನ್ನೆ ತಡರಾತ್ರಿ 8:50 ಫ್ಲೈಟಿಗೆ ಸಿಐಡಿ ಅಧಿಕಾರಿಗಳ ತಂಡ ದೆಹಲಿಗೆ ತೆರಳಿರುವಂಥದ್ದು. ಮಾಜಿ CM BSY ವಿರುದ್ಧ ಈಗಾಗಲೇ ಅದು ವಾರೆಂಟ್ ಜಾರಿಯಾಗಿರುವಂಥದ್ದು. ಯಾವುದೇ ಕಾರಣಕ್ಕಾದರೂ ಕೂಡ ಸರಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿಯೇ ಇಬ್ಬರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಿಐಡಿ ತಂಡ ದೆಹಲಿಗೆ ತೆರಳಿದೆ. ಸದ್ಯಕ್ಕಿರುವಂಥ ಒಂದು ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಅಂದರೆ ಅವರು ಒಂದು ಖಾಸಗಿ ಕಾರ್ನಲ್ಲಿ, ಕಪ್ಪು ಬಣ್ಣದ ಖಾಸಗಿ ಕಾರ್ನಲ್ಲಿ ದೆಹಲಿಯಿಂದ ತಮ್ಮ ಡ್ರೈವರ್ ಜೊತೆಗೆ ಒಬ್ಬರೇ ತೆರಳಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆದರೆ ಎಲ್ಲೋ ಹೋಗಿದ್ದಾರೆ, ಏನು ಕತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತೇ ಕರ್ಕೊಂಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಿಐಡಿ ಪೊಲೀಸರ ತಂಡ ದೆಹಲಿಗೆ ತೆರಳಿರುವಂಥದ್ದು. ಸ್ಥಳೀಯವಾಗಿ ಅವರು ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೂಡ ಕೋರಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂಥದ್ದು ಮಾಹಿತಿ ಪ್ರಕಾರ ಇವತ್ತು ಹೈಕೋರ್ಟ್ನಲ್ಲಿ ಈ ಒಂದು ಜಾಮೀನಿಗೆ ಸಂಬಂಧಪಟ್ಟಂಥ ಅರ್ಜಿ ವಿಚಾರಣೆ ಕೂಡ ಇದೆ. ಹಾಗಾಗಿ ಯಡಿಯೂರಪ್ಪ ಅವರು ಜಾಮೀನಿನ ಅರ್ಜಿ ವಿಚಾರಣೆ ಏನಾಗುತ್ತೆ ಅಂತ ನೋಡಿದ ಬಳಿಕವೇ ಮುಂದಿನ ಕ್ರಮವನ್ನು ಅಥವಾ ಮುಂದಿನ ಹೆಜ್ಜೆಯನ್ನು ಇಡಲಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಒಂದು ವೇಳೆ ಬೇಲ್ ಸಿಕ್ಕಿದ್ದೇ ಆದಲ್ಲಿ ಅದಾದ ನಂತರ ಅವರು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಸೊ ಈ ಪ್ರಕ್ರಿಯೆಗಳು, ಈ ಆಯಾಮಗಳು ಸಿಐಡಿ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅದಕ್ಕೂ ಮುನ್ನವೇ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರೋದಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಈಗ ದೆಹಲಿಗೆ ತೆರಳಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಕಡೆ ಅಧಿಕಾರಿಗಳ ತಂಡ ಹುಡುಕಾಟವನ್ನು ನಡೆಸ್ತಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಶ್ರೀಪಾದ್.